ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಕಂಟೋನ್ಮೆಂಟ್ ಪಾರಂಪರಿಕ ತಾಣ ಆದೇಶಕ್ಕೆ ಬ್ರೇಕ್, ವಿರೋಧದ ನಡುವೆಯೂ ಅರಣ್ಯ ಸಚಿವರ ನಿರ್ಧಾರ. ಪ್ರಕೃತಿ ಪರಿಕಲ್ಪನೆಯ ಅಸ್ಸಾಂ ಏರ್ಪೋರ್ಟ್ ಲೋಕಾರ್ಪಣೆ ಮಾಡಿ ಮೆಚ್ಚುಗೆನ ವ್ಯಕ್ತಪಡಿಸಿದ ನಮೋ. ಸುಸ್ಥಿರ ಪ್ರವಾಸೋದ್ಯಮದತ್ತ ಲಡಾಖ್ ಹೆಜ್ಜೆ, ಕೇಂದ್ರದ ಚಾಲೆಂಜ್ ಬೇಸ್ಡ್ ಡೀಸೆಲ್ ಸ್ಪರ್ಧೆಯಲ್ಲಿ ಆಯ್ಕೆ. ನಿಯಮ ಪಾಲಿಸದ ಪ್ರವಾಸೋದ್ಯಮ ಘಟಕಗಳ ಪರವಾನಗಿ ರದ್ದು, ಆರ್ಪೋರದ ನೈಟ್ ಕ್ಲಬ್ ಭೀಕರ ಅಗ್ನಿ ದುರಂತದ ಎಫೆಕ್ಟ್. ಆಸ್ಟ್ರೇಲಿಯಾದ ಕಾಳ್ಗಿಚ್ಚಿಗೆ ಕಾರಣವಾಗುವ ಫೈರ್ ಹಾಕ್ಸ್, ಬುದ್ಧಿವಂತಿಕೆಯಲ್ಲಿ ಮನುಷ್ಯನಿಗೆ ಪೈಪೋಟಿ ನೀಡುವ ಬೆಂಕಿ ಹಕ್ಕಿಗಳು. ರಷ್ಯಾ ಪ್ರವಾಸಿಗರಿಗೆ ಭಾರತದಿಂದ ಉಚಿತ ಇ ವೀಸಾ, ಉಭಯ ರಾಷ್ಟ್ರಗಳ ನಾಯಕರ ಮಹತ್ವದ ನಿರ್ಧಾರ. ರೈಲ್ವೆ ಕಂಟೋನ್ಮೆಂಟ್ ಕಾಲೋನಿಯಲ್ಲಿ 371 ಮರಗಳಿರುವ 8 ಎಕರೆಗೂ ಹೆಚ್ಚು ಪ್ರದೇಶವನ್ನ ಜೀವ ವೈವಿಧ್ಯ ಪಾರಂಪರಿಕ ತಾಣ ಎಂದು ಅರಣ್ಯ ಇಲಾಖೆ ಸೆಪ್ಟೆಂಬರ್ 10ರಂದು ಹೊರಡಿಸಿದ್ದ ಅಧಿಸೂಚನೆಯನ್ನು ಹಿಂಪಡೆದಿದೆ. ವಸಂತನಗರದಲ್ಲಿರುವ ದಂಡು ಪ್ರದೇಶದ ಬಳಿಯ ರೈಲ್ವೆ ಕಾಲೋನಿಯಲ್ಲಿ ವಾಣಿಜ್ಯ ಕೇಂದ್ರ ಅಭಿವೃದ್ಧಿಗೆ 368 ಮರ ತೆರವುಗೊಳಿಸುವುದಕ್ಕೆ ಪರಿಸರ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದರು. ಇದಕ್ಕಾಗಿ ಹೋರಾಟವನ್ನೂ ನಡೆಸಿದರು. ಈ ಸಂಬಂಧ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಭರವಸೆಯಂತೆ ಈ ಪ್ರದೇಶವನ್ನ ಜೀವ ವೈವಿಧ್ಯ ಪಾರಂಪರಿಕ ತಾಣ ಎಂದು ಅಧಿಸೂಚಿಸಲಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಆದೇಶಕ್ಕೆ ಬ್ರೇಕ್ ಹಾಕಿರುವುದು ಪರಿಸರ ಹೋರಾಟಗಾರರ ಕೋಪಕ್ಕೆ ಕಾರಣವಾಗಿದೆ. ಅಸ್ಸಾಂನ ಗುವಾಹಟಿಯ ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲೋಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೊಸ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ಘಾಟನೆಗೊಳಿಸಿದ್ದಾರೆ. ಅಸ್ಸಾಂ ಅಭಿವೃದ್ಧಿಯ ಹಾದಿಯನ್ನ ಇಡೀ ದೇಶವೇ ನೋಡುತ್ತಿದ್ದು, ಭಾರತದಲ್ಲೇ ಮೊದಲ ಪ್ರಕೃತಿ ಪರಿಕಲ್ಪನೆಯ ವಿಮಾನ ನಿಲ್ದಾಣ ಟರ್ಮಿನಲ್ ಇದಾಗಿದೆ. 4,000 ಕೋಟಿಯ ವೆಚ್ಚದಲ್ಲಿ ಇದರ ನಿರ್ಮಾಣವಾಗಿದ್ದು, ವಿಮಾನ ಸಂಪರ್ಕ ಸಾಮರ್ಥ್ಯದ ಗಣನೀಯ ಸುಧಾರಣೆಯೊಂದಿಗೆ ನಿರ್ವಹಣಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಗ್ರೀನ್ ಟರ್ಮಿನಲ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಲಡಾಖ್ ಪ್ರದೇಶದಲ್ಲಿ ಸುಸ್ಥಿರ ಪ್ರವಾಸೋದ್ಯಮವನ್ನ ಉತ್ತೇಜಿಸಲು ಕೇಂದ್ರ ಸರ್ಕಾರ 3 ಮಹತ್ವದ ಯೋಜನೆಗಳಿಗೆ ಅನುಮೋದನೆಯನ್ನ ನೀಡಿದೆ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಚಾಲೆಂಜ್ ಬೇಸ್ಡ್ ಡಿಸೈನ್ ಸ್ಪರ್ಧೆಯಲ್ಲಿ ಆಯ್ಕೆಯಾದ ಈ ಯೋಜನೆಗಳು ಹಿಮಾಲಯದ ನಾಜೂಕಾದ ಪರಿಸರವನ್ನ ಸಂರಕ್ಷಿಸುವುದರ ಜತೆಗೆ ಪ್ರವಾಸೋದ್ಯಮದ ಗುಣಮಟ್ಟವನ್ನ ಹೆಚ್ಚಿಸುವ ಉದ್ದೇಶ ಹೊಂದಿದೆ. ಈ ಯೋಜನೆಗಳು ಲಡಾಖ್ನ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೊಸ ಉತ್ಸಾಹ ತುಂಬಲಿದ್ದು, ಸ್ಥಳೀಯ ಜನಾಂಗದ ಆರ್ಥಿಕತೆಯನ್ನ ಕೂಡ ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಆರ್ಪೋರದ ನೈಟ್ ಕ್ಲಬ್ನಲ್ಲಿ ಸಂಭವಿಸಿದ ಭೀಕರ ಅಗ್ನಿ ದುರಂತದಲ್ಲಿ 25 ಮಂದಿ ಮೃತಪಟ್ಟ ಪರಿಣಾಮ ಗೋವಾ ಸರ್ಕಾರ ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಜಾರಿಗೊಳಿಸಿದೆ. ಸುರಕ್ಷತಾ ನಿಯಮಗಳನ್ನು ಪಾಲಿಸದ ಯಾವುದೇ ಹೋಟೆಲ್, ಕ್ಲಬ್, ರೆಸಾರ್ಟ್ ಅಥವಾ ಪ್ರವಾಸೋದ್ಯಮ ಘಟಕಗಳ ಪರವಾನಗಿಯನ್ನು ನೇರವಾಗಿ ರದ್ದುಪಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಸ್ಪಷ್ಟಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಎಲ್ಲಾ ಪ್ರವಾಸೋದ್ಯಮ ಘಟಕಗಳಲ್ಲಿ ಅಗ್ನಿ ಸುರಕ್ಷತೆ ಮತ್ತು ಕಟ್ಟಡದ ಭದ್ರತೆ ಸಂಬಂಧಿತ ಸಮಗ್ರ ಪರಿಶೀಲನೆ ನಡೆಸಲು ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಲಾಗಿದೆ. ನಿಯಮಗಳ ಉಲ್ಲಂಘನೆ ಪತ್ತೆಯಾದಲ್ಲಿ ಘಟಕಗಳ ಪರವಾನಗಿಯನ್ನು ತಕ್ಷಣವೇ ರದ್ದು ಮಾಡಲಾಗುವುದು ಹಾಗೂ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸರ್ಕಾರ ತಿಳಿಸಿದೆ. ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗಳಂತಹ ಸಂದರ್ಭದಲ್ಲಿ ಹೆಚ್ಚಿನ ಪ್ರವಾಸಿಗರು ಗೋವಾ ರಾಜ್ಯಕ್ಕೆ ಆಗಮಿಸುವುದರಿಂದ ಮದ್ಯ ಮಾರಾಟದ ಮೇಲೂ ನಿಯಂತ್ರಣವನ್ನು ಹೇರಲಾಗಿದೆ. ಅಗತ್ಯ ಅನುಮತಿ ಇಲ್ಲದ ಘಟಕಗಳಲ್ಲಿ ರಾತ್ರಿ 11 ಗಂಟೆಯ ನಂತರ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ. ಆಸ್ಟ್ರೇಲಿಯಾದ ಕಾಳ್ಗಿಚ್ಚಿಗೆ ಕೇವಲ ಬಿಸಿಲಷ್ಟೇ ಕಾರಣವಲ್ಲ, ಅಲ್ಲಿನ ಹದ್ದುಗಳು ಕಾರಣವಂತೆ. ಈ ಹದ್ದುಗಳನ್ನ ಫೈರ್ ಹಾಕ್ ಎಂದು ಕರೆಯಲಾಗುತ್ತೆ. ಈ ಪಕ್ಷಿಗಳು ಉರಿಯುತ್ತಿರುವ ಕಡ್ಡಿಗಳನ್ನ ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹೋಗಿ ಬೇರೆಡೆ ಹಾಕಿ ಬೇಕಂತಲೇ ಬೆಂಕಿ ಹಚ್ಚುತ್ತವೆ. ಬೆಂಕಿಗೆ ಹೆದರಿ ಬಿಲದಿಂದ ಓಡುವ ಪ್ರಾಣಿಗಳನ್ನ ಸುಲಭವಾಗಿ ಬೇಟೆಯಾಡುವುದು ಈ ಹದ್ದುಗಳ ತಂತ್ರ. ಆಸ್ಟ್ರೇಲಿಯಾದ ದಟ್ಟ ಕಾಡಿನೊಳಗೆ ಈ ಬೆಂಕಿ ಹಚ್ಚುವ ಹಕ್ಕಿಗಳು ಆಕಾಶದೆತ್ತರಕ್ಕೆ ಹಾರುತ್ತಿರುತ್ತವೆ. ಬುದ್ಧಿವಂತಿಕೆಯಲ್ಲಿ ಮನುಷ್ಯನಿಗೆ ಪೈಪೋಟಿ ನೀಡುವ ಈ ಹದ್ದುಗಳ ಬುದ್ಧಿವಂತಿಕೆಗೆ ನೆಟ್ಟಿಗರು ಫುಲ್ ಮಾರ್ಕ್ಸ್ ನೀಡಿದ್ದಾರೆ. ಭಾರತ ಮತ್ತು ರಷ್ಯಾ ನಾಯಕರ ನಡುವೆ ನಡೆದ ದ್ವಿಪಕ್ಷೀಯ ಮಾತುಕತೆಯ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಷ್ಯಾ ನಾಗರಿಕರಿಗೆ 30 ದಿನಗಳ ಉಚಿತ ಟೂರಿಸ್ಟ್ ವೀಸಾ ಸೌಲಭ್ಯವನ್ನ ನೀಡಲಾಗುವುದು ಎಂದು ತಿಳಿಸಿದರು. ಈ ನಿರ್ಧಾರ ಶೀಘ್ರದಲ್ಲೇ ಜಾರಿಗೆ ಬರುವುದಾಗಿ ಕೇಂದ್ರ ಸರ್ಕಾರ ಕೂಡ ತಿಳಿಸಿದೆ. ಭಾರತ ಮತ್ತು ರಷ್ಯಾ ನಡುವೆ ದೀರ್ಘಕಾಲದಿಂದ ಉತ್ತಮ ಸಾಂಸ್ಕೃತಿಕ ಮತ್ತು ಸ್ನೇಹಮಯ ಸಂಬಂಧವಿದ್ದು, ಈ ಹೊಸ ವೀಸಾ ಸೌಲಭ್ಯವು ಜನರ ನಡುವಿನ ಸಂಪರ್ಕವನ್ನ ಮತ್ತಷ್ಟು ಬಲಪಡಿಸುತ್ತದೆ ಎಂದು ಪ್ರಧಾನಿಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಈ ಹೊಸ ಕ್ರಮದಿಂದ ರಷ್ಯಾ ಪ್ರವಾಸಿಗರಿಗೆ ಭಾರತದ ಪ್ರವಾಸ ಮತ್ತಷ್ಟು ಸುಲಭವಾಗಲಿದ್ದು, ಪ್ರವಾಸೋದ್ಯಮ ವಲಯಕ್ಕೆ ಹೊಸ ಚೈತನ್ಯ ದೊರಕಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ.
ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೀವು ನೋಡ್ತಾ ಇದ್ದೀರಾ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ.